ಬೀಟೆ ಜಾತಿಗೆ ಸೇರಿದ ಶಿಂಶುಪ ವೃಕ್ಷವನ್ನು ಸಹ ದುಬಾರಿ ಪೀಠೋಪಕರಣಗಳಿಗೆ ಬಳಸುತ್ತಾರಾದರೂ ರೈತ ಮಿತ್ರನಾಗಿ ಹಾಗೂ ಔಷಧೀಯ ವೃಕ್ಷವಾಗಿ ಇದರ ಮಹತ್ವ ಅತ್ಯಧಿಕವಾದುದು. ಫೆಬಾಸಿಯೆ ಕುಟುಂಬಕ್ಕೆ ಸೇರಿದ ಶಿಂಶುಪ ವೃಕ್ಷದ ವೈಜ್ಞಾನಿಕ ಹೆಸರು ಡಲ್ಬರ್ಜಿಯಾ ಸಿಸ್ಸು. ಸಂಸ್ಕೃತದಲ್ಲಿ ಅಗುರು ಶಿಂಶುಪ, ಧೀರ, ಧುರ್ಮಿಕ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ಶಿಂಶುಪ, ಬಿರಿಡಿ ಹಾಗೂ ಶಶಿಂಶುಪ ಎಂದರೆ, ಹಿಂದಿಯಲ್ಲಿ ಶಿಶಂ, ಕಾಲಾ ಶಿಶಂ ಹಾಗೂ ವಿಲಾಯಿತಿ ಶಿಶಂ ಎಂದರೆ, ಆಂಗ್ಲ ಭಾಷೆಯಲ್ಲಿ ಶಿಶಂ ಹಾಗೂ ನಾರ್ತ್ ಇಂಡಿಯನ್ ರೋಸ್ವುಡ್ ಎನ್ನಲಾಗಿದೆ. ಭಾರತ ಸೇರಿದಂತೆ ಪಶ್ಚಿಮ ಏಷ್ಯಾದ ಎಲ್ಲ ದೇಶಗಳಲ್ಲೂ ಕಂಡುಬರುವ ಈ ವೃಕ್ಷ ನಿತ್ಯ ಹರಿದ್ವರ್ಣ ಹಾಗೂ ಉಷ್ಣವಲಯದ ಕಾಡುಗಳು ಸೇರಿದಂತೆ ಬಯಲು ಪ್ರದೇಶಗಳಲ್ಲೂ ಸಹ ಬೆಳೆಯಬಲ್ಲದು. ಸುಮಾರು 100 ಅಡಿ ಎತ್ತರವಾಗಿ ಬೆಳೆಯುವ ಶಿಂಶುಪ ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು ಬಲಿಯುತ್ತಾ ಹೋದಂತೆ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಅತ್ಯಧಿಕ ಎಲೆಗಳಿಂದ ಆವೃತವಾದ ಇದರ ಕೊಂಬೆಗಳು ಬಾಗಿದಂತೆ ಕಾಣುತ್ತವೆ. ಬುಗುರಿಯಾಕಾರದ ಸುಮಾರು 8 ಸೆಂಟಿಮೀಟರ್ ಉದ್ದ ಹಾಗೂ 6 ಸೆಂಟಿಮೀಟರ್ ಅಗಲವಾದ ಹಸಿರೆಲೆಗಳಿದ್ದು ಮಾಸಲು ಬಿಳಿ ಬಣ್ಣದ ಚಿಕ್ಕ ಚಿಕ್ಕ ಹೂಗಳಿರುತ್ತವೆ. ನೀಳವಾದ ಚಪ್ಪಟೆಯಾಕಾರದ ಕಾಯಿಗಳಿರುತ್ತವೆ. ಈ ಕಾಯಿಗಳು ಬಲಿತಾಗ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ಬೀಜಗಳಿಂದ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದಾಗಿದೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಶಿಂಶುಪ ವೃಕ್ಷದ ಉತ್ಪನ್ನಗಳನ್ನ ಸಾಂಪ್ರದಾಯಿಕ ಹಾಗೂ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಶಿಂಶುಪದ ಸಾಮಾನ್ಯ ಉಪಯೋಗಗಳೆಂದರೆ, ಶಿಂಶುಪ ಒಂದು ಶೀತ ಪ್ರವೃತ್ತಿಯ ವೃಕ್ಷವಾಗಿದ್ದು ದೇಹದಲ್ಲಿ ಅಧಿಕ ಉಷ್ಣತೆಯಿದ್ದವರು ಈ ಮರದ ಕೆಳಗೆ ನಿಯಮಿತವಾಗಿ ಕುಳಿತುಕೊಂಡರೂ ಕೂಡ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ. ದೇಹದಲ್ಲಿ ಅತ್ಯಧಿಕ ಉಷ್ಣತೆಯಿದ್ದಲ್ಲಿ ಈ ಮರದ ಎಲೆಗಳ ಶರಬತ್ತನ್ನ ಸೇವಿಸಬಹುದು. ಕಣ್ಣಿನ ಉರಿ ಹಾಗೂ ಕಣ್ಣು ಕೆಂಪಾಗುವಿಕೆಗೆ ಇದರ ಎಲೆಗಳನ್ನ ಅರೆದು ಐಪ್ಯಾಕ್ನಂತೆ ಬಳಸಬಹುದು. ಮಾತೆಯರಲ್ಲಿ ಎದೆ ಹಾಲು ವೃದ್ಧಿಯಾಗಲು ಈ ಮರದ ಎಲೆಗಳನ್ನ ಅರೆದು ಸ್ತನಗಳಿಗೆ ಲೇಪಿಸಲಾಗುತ್ತದೆ. ಸ್ತನಗಳ ಗಟ್ಟಿಯಾಗುವಿಕೆ ಹಾಗೂ ಗಂಟಾಗುವಿಕೆಯಲ್ಲಿಯೂ ಕೂಡ ಶಿಂಶುಪದ ಎಲೆಗಳನ್ನ ಅರೆದು ಸ್ತನಗಳಿಗೆ ಲೇಪಿಸಬಹುದು. ಇದರಿಂದ ಸ್ತನ ಕ್ಯಾನ್ಸರ್ನಂತಹ ಸಮಸ್ಯೆಗಳಿಂದ ದೂರವಿರಬಹುದು. ಶಿಂಶುಪದ ಕಡ್ಡಿಗಳನ್ನ ದೇಶವ್ಯಾಪಿ ಗ್ರಾಮೀಣ ಭಾಗಗಳಲ್ಲಿ ಹಲ್ಲು ಉಜ್ಜಲು ದಾಂತೂನ್ಗಳಾಗಿ ಬಳಸಲಾಗುತ್ತದೆ. ಸ್ಥಾನೀಯವಾಗಿ ಈ ಕಡ್ಡಿಗಳನ್ನ ಮಾರಾಟ ಮಾಡಲಾಗುತ್ತದೆ. ಇದೊಂದು ರೈತ ಮಿತ್ರ ವೃಕ್ಷವಾಗಿದ್ದು ಹೊಲ ಹಾಗೂ ತೋಟಗಳಲ್ಲಿ ಗಾಳಿಯ ವೇಗವನ್ನ ತಡೆಯಲು, ಮಣ್ಣಿನ ಸವಕಳಿಯನ್ನ ತಡೆಯಲು ಹಾಗೂ ಮಣ್ಣಿನಲ್ಲಿ ಸಾರಜನಕವನ್ನ ವೃದ್ಧಿಸಲು ಕೂಡ ಬೆಳೆಯಲಾಗುತ್ತದೆ. ಆರ್ಕಿಡ್ಗಳನ್ನ ಬೆಳೆಯಲು ಈ ವೃಕ್ಷವನ್ನ ಆತಿಥೇಯ ವೃಕ್ಷವಾಗಿಯೂ ಸಹ ಬೆಳೆಯಲಾಗುತ್ತದೆ. ಶಿಂಶುಪದ ಬೀಜಗಳಿಂದ ತಯಾರಿಸಿದ ಎಣ್ಣೆ ಹಾಗೂ ತೊಗಟೆಯ ಚೂರ್ಣವನ್ನ ಚರ್ಮವ್ಯಾಧಿಗಳಲ್ಲಿ, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ರಕ್ತ ವಿಕಾರಗಳಲ್ಲಿ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಇದೊಂದು ಉತ್ತಮ ಗುಣಮಟ್ಟದ ವೃಕ್ಷವಾಗಿರುವುದರಿಂದ ಉನ್ನತ ದರ್ಜೆಯ ಪೀಠೋಪಕರಣಗಳು, ಮನೆಗಳಿಗೆ ಬಾಗಿಲು, ಕಿಟಕಿ ಹಾಗೂ ವಾಕಿಂಗ್ ಸ್ಟಿಕ್, ಛತ್ರಿಗಳ ಹಿಡಿಗಳು ಇತ್ಯಾದಿಗಳ ತಯಾರಿಕೆಯಲ್ಲಿ ಹಾಗೂ ಮರದ ತಿರುಳನ್ನ ಕಾಗದ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ.